ರಾಜಕೀಯಕ್ಕೆ ಬಂದು ಎಷ್ಟು ವರ್ಷಗಳಾಯಿತು ಸರ್? 17 ವರ್ಷ ಆಯಿತು. 17 ವರ್ಷದಿಂದ ರಾಜಕೀಯದಲ್ಲಿದ್ದೀರಿ. ಎಷ್ಟು ಓಟ್ಗಳ ಅಂತರ ಇತ್ತು ಸರ್ ನೀವು? ಮತ್ತೆ 313. ಟೋಟಲ್ ಎಷ್ಟು ಓಟ್ ಇತ್ತು ಸರ್? 500 ಚಿಲ್ಲರೆ. 524. ಹಾಂ ಸರ್, 524 ಇತ್ತು ಸರ್. ಅದರಲ್ಲಿ 313. ಸರ್, ಯಾವ ಪಕ್ಷದಲ್ಲಿ ನೀವು ಫಾಲೋವರ್ಸ್ ಆಗಿದ್ದೀರಿ? ನಾನು ಮೊದಲನೇ ಸರಿ ಜನತಾ ದಳದಲ್ಲಿದ್ದೆ. ಇವಾಗ ಆಮೇಲೆ ಜನತಾ ದಳ ಬೇಡ ಅಂತ ದಳದನ್ನು ಬಿಟ್ಟೆ, ಕಾಂಗ್ರೆಸ್ ಸೇರ್ಪಡೆ ಆದೆ. ಕಾಂಗ್ರೆಸ್ಸನ್ನು ಬಿಟ್ಟು ಇಂಡಿಪೆಂಡೆಂಟ್ ಆಗಿದ್ದೀನಿ. ಸ್ವಲ್ಪ ಸಹಕಾರ ಮಾಡೋದು ಕಾಂಗ್ರೆಸ್ಸಿಗೆ. ರಾಜಕೀಯದಲ್ಲಿ ಎಷ್ಟು ವರ್ಷಗಳ ಅನುಭವ ಇದೆ ಸರ್? ನನಗೆ ಈಗ ಸಾಧಾರಣ 17 ವರ್ಷಕ್ಕೆ ರಾಜಕೀಯಕ್ಕೆ ಬಂದು ಒಂದೆರಡು ವರ್ಷ ಮುಂಚೆ. ಯಾವ ಕೆಲಸ ಕಾರ್ಯಗಳನ್ನ ಮಾಡಿಸಿದ್ದೀರಿ ಸರ್ ನೀವು ರಾಜಕೀಯ ಬಂದ ನಂತರ? ನಾವು ಎಲೆಕ್ಷನ್ ಬಂದ ಮೇಲೆ ಗೆದ್ದ ಮೇಲೆ ಈ ರೋಡ್ಗಳೇನು ಇರಲಿಲ್ಲ. ಇಲ್ಲಿ ಏನು ಒಂದು ಸೈಕಲಲ್ಲೇ ಸೌದೆ ಎಲ್ಲ ತರಬೇಕಿತ್ತು, ಎಲ್ಲ ನೀರು ಸೈಕಲಲ್ಲೇ ಹೊರಬೇಕಿತ್ತು. ಈ ರೋಡೆಲ್ಲ ಮಾಡಿಸಿದ್ವಿ, ಟಾರ್ ಮಾಡಿಸಿದ್ದೀನಿ. ಒಂದು 40-45 ಮನೆ ಕೊಟ್ಟಿದ್ದೀನಿ. ಹೋದ ಬಾರಿ 2ನೇ ಬಾರಿ ಗೆದ್ದಿರೋ ನಾನು. 2ನೇ ಬಾರಿ ಈ ರೋಡೆಲ್ಲ ಇರಲಿಲ್ಲ. ಸುವರ್ಣ ಗ್ರಾಮ ಅಂತ ಒಂದು ಸ್ಕೀಮ್ ಬಂತು, ಅದರಲ್ಲಿ ಟಾರ್ ರಸ್ತೆ ಮಾಡಿಸಿದ್ವಿ, ಸಮುದಾಯ ಭವನಗಳು ಮಾಡಿಸಿದ್ವಿ. ಎಲ್ಲ ಕ್ಯಾಸ್ಟ್ನವರಿಗೂ ಸಮಾನತೆಯಲ್ಲಿ ನೋಡಿದ್ವಿ. ಯಾವ್ದಾರ ಸಂಘ ಸಂಸ್ಥೆಯಲ್ಲಿ ಇದ್ದೀರಾ ಸರ್? ಸಂಘ ಸಂಸ್ಥೆ ಬ್ಯಾಂಕಲ್ಲಿ ಆಗಿರ್ಬೋದು? ಇಲ್ಲ. ಸೊಸೈಟಿ? ಇಲ್ಲ, ಬ್ಯಾಂಕಲ್ಲೇ ಇದೆ ಅಷ್ಟು ಅಕೌಂಟ್ ಎಲ್ಲ ಇದಿದೆ, ಮತ್ತೆ ಬ್ಯಾಂಕಲ್ಲೇ ಇದೆ ಸರ್. ಆರೋಗ್ಯ ನೈರ್ಮಲ್ಯ ಸಮಿತಿಯಲ್ಲಿ ಏನಾದರೂ ಇದ್ದೀರಾ? ಇಲ್ಲ, ಆಹಾರ ಇದ್ರಲ್ಲಿ ಇದ್ದೀನಿ, ಫುಡ್ ಆಫೀಸ್ ಇದರಲ್ಲಿ, ಇಲ್ಲಿ ಸೊಸೈಟಿಯಲ್ಲಿ. ರಾಜಕೀಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಏನಿಲ್ಲ, ನಾವು ಜನಗಳ ಹತ್ರ ಹೋಗ್ತೀವಿ, ಹೋಟ್ಲನ್ನ ಕೇಳ್ತೀವಿ. ಕೇಳಿದರೆ ತಕ್ಕನಾಗಿ ಪೂರ ಮಾಡೋಕ್ಕಾಗದಿದ್ರು ಸ್ವಲ್ಪ ಮಟ್ಟಿಗಾದರೂ ನಾವು ಕೆಲಸ ಮಾಡಬೇಕು, ಬಡವರ ಸೇವೆ. ಅದೇ ರೀತಿ ಈಗ ನೋಡಿ, ಹೋದ ಬಾರಿ ರೇಷನ್ ಕಾರ್ಡ್ ಬಂದಾಗ 140 ಕಾರ್ಡುಗಳು APL ಆಗಿದ್ದು ನಮ್ಮ ರೋಡಿಗೆ ರಸ್ತೆಗೆ. ಅದೆಲ್ಲ BPL ಮಾಡಿಸ್ಕೊಂಡು ಕೊಟ್ಟಿದ್ವಿ. ಜನಗಳ ಸಹಕಾರ ಇದೆ. ರಾಜಕೀಯಕ್ಕೆ ಬಂದಿದ್ದ ಉದ್ದೇಶ ಅಂದ್ರೆ ಏನು ಸರ್? ನೀವು ಏನು ಉದ್ದೇಶ ಇಟ್ಕೊಂಡು ಉದ್ದೇಶ ಅಂದರೆ ನಮ್ಮ ಏರಿಯಾದ ಕೆಲಸಗಳು ಏನೂ ಇರಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ನಾವು ಯಾರು ಎಷ್ಟು ಸರಿ ಪಂಚಾಯತಿ ಆಫೀಸಿಗೆ ಹೋದ್ರು ಬರೀ ಪಂಚಾಯತಿ ತಿರುಗಿದ್ದೇ ಬಂತು. ಅದಕ್ಕೆ ನಾವು ರಾಜಕೀಯಕ್ಕೆ ಬಂದು ಏನಾದರೂ ಮಾಡ್ಬೋದಲ್ಲ ಅಂತ ಹೇಳಿ ಬಂದಿದ್ದು ಒಂದು ಅನುಕೂಲ ಆಯಿತು. ನಿಮ್ಮ ಫ್ಯಾಮಿಲಿಯಲ್ಲಿ ರಾಜಕೀಯದಲ್ಲಿ ಇಲ್ಲ, ಯಾರೂ ಇರಲಿಲ್ಲ. ನಮ್ಮ ತಂದೆ ಒಂದು ಕಾಲದಲ್ಲಿ ಇದ್ರಂತೆ, ಅದು ಬಿಟ್ಟರೆ ನಾನೇ. ಸರ್, ನೀವು ರಾಜಕೀಯ ಬಂದ ನಂತರ ತಂದಂಥ ಬದಲಾವಣೆಗಳೇನು ಸರ್? ತದಂಥ ಬದಲಾವಣೆಗಳು ಅಂದರೆ ಎಲ್ಲರಿಗೂ ಸಮಾನತೆ ನೋಡೋದು ಒಂದು ಮೊದಲನೇದು ಇರುತ್ತೆ. ಮತ್ತು ಅವ್ರು ಆ ಕ್ಯಾಸ್ಟು ಈ ಕ್ಯಾಸ್ಟು ಅನ್ನೋಕ್ಕಿಂತ ನಾವು ಎಲ್ಲರೂ ಒಂದೇನೆ. ಆ ರೀತಿಯಲ್ಲಿ ಎಲ್ಲ ಕ್ಯಾಸ್ಟ್ನವ್ರಿಗೂ ಮನೆ ಕೊಟ್ಟಿದ್ದೀನಿ. ಮುಸ್ಲಿಮ್ಸ್ ಇರ್ಬೋದು, ಪೂಜಾರರು ಇರ್ಬೋದು, ಆಚಾರ್ಯರು ಇರ್ಬೋದು, ಹೀಗೆ ತಮಿಳಿಯನ್ಸ್ ಇರ್ಬೋದು, ಎಲ್ಲ ಕ್ಯಾಸ್ಟ್ನವ್ರಿಗೂ ಒಂದೇ ಥರದಲ್ಲಿ. ಮತ್ತು ಅವ್ರು ಯಾವ ಟೈಮಲ್ಲಿ ಬಂದ್ರೂ ಅವ್ರಿಗೆ ಸ್ಪಂದನೆ ಮಾಡ್ತೀನಿ, ಯಾವುದೇ ಟೈಮಲ್ಲಿ ಬಂದ್ರೂ. ಸರ್, ರಾಜಕೀಯಕ್ಕೆ ವಿದ್ಯಾರ್ಹತೆ ಮುಖ್ಯನಾ ಇಲ್ಲ, ಅನುಭವನೇ ಮುಖ್ಯ. ನಮಗೆ ಅನುಭವನೇ ಇದ್ರೆ ಸಾಕು ನನ್ನ ಅನಿಸಿಕೆ. ವಿದ್ಯಾರ್ಹತೆ ಬೇಡ ಅಂತ ಅಲ್ಲ, ಬೇಕು. ಆದ್ರೂ 7th ಮೇಲೆ ಬೇಕು, ಬೇಕೇ ಬೇಕು. ಪೇಪರ್ ಆದ್ರೂ ಓದಬೇಕು. ಮತ್ತೆ ಈಗ ಸುಮ್ಮನೆ ಈಗ ಅಕ್ಷರದಾಸ ಅನ್ನೋ ಒಂದು ಇದು ಬಂದು ಸೈನ್ ಮಾಡೋದು ಅದಲ್ಲ. ಸ್ವಲ್ಪ ಒಂದು ಪೇಪರ್ ನಾವು ತಿಳ್ಕೊಳ್ಳೋಂಥ ಇದಾದ್ರೂ ಬೇಕು ನಮಗೆ. ನಿಮ್ಮನ್ನ ಗೆಲ್ಸಿರೋಂಥ ಮತದಾರರಲ್ಲಿ ನೀವೇನಾದ್ರೂ ವಿಡಿಯೋ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ? ನನಗೆ 2ನೇ ಬಾರಿ ಆಯ್ಕೆ ಮಾಡಿ, ಮೊದಲನೇ ಬಾರಿ ಆಯ್ಕೆ ಮಾಡಿದ್ರು ಆಸೆ ಇಟ್ಕೊಂಡು ಪೂರಾ ಆಸೆ ಈಡೇರಿಸೋಕ್ಕಾಗ್ತಿದ್ರು ಸ್ವಲ್ಪ ಆದರೂ ಈಡೇರಿಸಿದ್ದೀನಿ. 2ನೇ ಬಾರಿ ಆರಿಸಿದ್ದಾರೆ, ನನ್ನ ಕೈಲಾಗಿದ್ದ ಮಟ್ಟಿಗೆ ಈಡೇರಿಸಿದ್ದೀನಿ. ಮುಂದೆನೂ ಅವ್ರಿಗೆ ಯಾವ ರೀತಿ ತೊಂದರೆ ಆಗ್ದಂಗೆ ನಾನು ಹೇಳ್ಕೊಡ್ತೀನಿ, ಅಷ್ಟು ಹೇಳ್ಬೋದು. ನಮಸ್ತೆ.